ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ತುಪ್ಪಿರೇಕಾಯಿ ಬಜ್ಜಿ ಮಾಡೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡ್ರಿ. ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಮೊದಲಿಗೆ ತುಪ್ಪಿರೇಕಾಯಿ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ದುಂಡಾಗಿ. ಇದಕ್ಕೆ ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟು, ಹಸಿಮೆಣಸಿಕಾಯಿ ಪೇಸ್ಟು, ಅಜ್ವಾನು, ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಬಜ್ಜಿಗೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡ್ರಿ. ಕಡಲೆ ಹಿಟ್ಟಿಗೆ ಅಜ್ವಾನ, ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿಕಾಯಿ ಪೇಸ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಈ ಥರ ಹಿಟ್ಟಲ್ಲಿ ಎಲ್ಲ ಪೀಸ್ನ ಹಾಕ್ಕೊಂಡು ಹಿಟ್ಟಲ್ಲಿ ಎದ್ದು ಈ ಥರ ಬಿಟ್ಕೊಂಡ್ರೆ ತುಪ್ಪಿರಿಕಾಯಿ ಬಜ್ಜಿ ರೆಡಿ ಆಗ್ತಾವೆ. ಸ್ವಲ್ಪ ತುಪ್ಪಿರಿಕಾಯಿನ ದಪ್ಪನಾಗೇ ಸ್ಲೈಸ್ ಮಾಡ್ಕೋಬೇಕು, ಯಾಕಂದರೆ ಭಾಳ ಸಾಫ್ಟ್ ಇರ್ತಾವೆ ತುಪ್ಪಿರಿಕಾಯಿ. ಭಾಳ ಈಸಿ ರೆಸಿಪಿ, ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ಈ ಥರ ಗೋಲ್ಡನ್ ಕಲರ್ ಬರಬೇಕು, ಬಂದರೆ ತುಪ್ಪಿರಿಕಾಯಿ ಬಜ್ಜಿ ರೆಡಿ ಆಗಿದಾವೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ ತುಪ್ಪಿರಿಕಾಯಿ ಬಜ್ಜಿ. ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.